ಸರ್ಕಾರಿ ಶಾಲೆ ಎಂದಾಕ್ಷಣ ಮೂಗು ಮುರಿಯೋರೇ ಜಾಸ್ತಿ. ಆದರೆ ಇಲ್ಲೊಂದು ಶಾಲೆಯ ವಿದ್ಯಾರ್ಥಿಗಳು ಬಡತನ ಬೆಂಕಿಯಲ್ಲಿ ಬೆಂದು ಅರಳಿದ್ದಾರೆ. ಇಡೀ ರಾಜ್ಯವೇ ಸೈ ಸೈ ಎನ್ನುವಂತೆ ಸಾಧನೆ ಮಾಡಿದ್ದಾರೆ. ಬಡತನದ ಬೆಂಕಿಯಲ್ಲಿ ಅರಳಿದ ಹೂವುಗಳು ಖಾಸಗಿ ಶಾಲೆಯನ್ನೇ ಮೀರಿಸುವಂತೆ ಸಾಧನೆ. ಒಂದು ಕಡೆ ಶ್ರದ್ಧೆಯಿಂದ ಕಲಿಕೆಯಲ್ಲಿ ನಿರತರಾಗಿರುವ ವಿದ್ಯಾರ್ಥಿಗಳು, ಇನ್ನೊಂದೆಡೆ ಮಕ್ಕಳಿಗೆ ಪಾಠ ಮಾಡ್ತಿರೋ ಶಿಕ್ಷಕರು. ವಿದ್ಯಾರ್ಥಿಗಳ ಮುಖದಲ್ಲಿ ಸಾಧನೆಯ ಮಂದಹಾಸ. ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ ತಾಲೂಕಿನ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು JEE ಮುಖ್ಯ ಪ್ರವೇಶ ಪರೀಕ್ಷೆಯಲ್ಲಿ 90% ಅಂಕ ಪಡೆಯುವುದರ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಕೇಂದ್ರ ಸರ್ಕಾರದ ದಕ್ಷಿಣ ಫೌಂಡೇಶನ್ ಹಾಗೂ SRL ಅಕಾಡೆಮಿ ವತಿಯಿಂದ ಉಚಿತ ತರಬೇತಿ ನೀಡಲಾಗಿತ್ತು. ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಬಡ ವಿದ್ಯಾರ್ಥಿಗಳು JEE ಪರೀಕ್ಷೆ ಬರೆದು IIT ಪ್ರವೇಶಿಸಿ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಈ 40 ಮಕ್ಕಳಲ್ಲಿ 36 ಮಕ್ಕಳು JEE ಅಡ್ವಾನ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ, ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾರೆ. ಸೊ ನಮಗೆ ಈ ವಿಚಾರ ಒಂದು ದೊಡ್ಡ ಹೆಮ್ಮೆ ಆಗಿದೆ. ನಮ್ಮ ಟೀಚರ್ ಒಳ್ಳೆ ಬೆಸ್ಟ್ ಟೀಚರ್ಸ್ ಟ್ರೈನಿಂಗು ಅಥವಾ ಆಮೇಲೆ ಸ್ಟೂಡೆಂಟ್ಸ್ ಹಾರ್ಡ್ ವರ್ಕು ಎರಡು ಸೇರಿಸಿ ಈ ಥರ ಅಚೀವ್ಮೆಂಟ್ಗೆ ಮುಖ್ಯವಾದ ಕಾರಣವಾಗಿದೆ. JEE ಮುಖ್ಯ ಪ್ರವೇಶ ಪರೀಕ್ಷೆಗಾಗಿ ಹೈದರಾಬಾದ್ ವಲಯದ 40 ವಿದ್ಯಾರ್ಥಿನಿಯರು ತರಬೇತಿಗೆ ಆಯ್ಕೆಯಾಗಿದ್ರು. ಮುಖ್ಯ ಪರೀಕ್ಷೆಯಲ್ಲಿ 36 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಸರ್ಕಾರಿ ನವೋದಯ ಶಾಲೆಯ ವಿದ್ಯಾರ್ಥಿನಿಯರು ಯಾರಿಗೇನು ಕಮ್ಮಿ ಇಲ್ಲ ಎಂಬಂತೆ ತೋರಿಸಿಕೊಟ್ಟಿದ್ದಾರೆ. JEE ಉತ್ತೀರ್ಣವಾಗಿ IIT ಮಾಡುವ ಕನಸು ಕಂಡ ವಿದ್ಯಾರ್ಥಿನಿಯರು ಗೆದ್ದು ಬೀಗಿದ್ದಾರೆ. ನಾನಿಲ್ಲಿ ದಕ್ಷಿಣ ಸ್ಕಾಲರ್ JNV ಬ್ಯಾಂಗ್ಳೂರು ರೂರಲಲ್ಲಿ ಓದ್ತಾ ಇದ್ದೀನಿ. ಈಗ ನಾರ್ಮಲಿ ಅದೇ ನೀವು ಹೇಳ್ದಂಗೆ ಯಾರಾದರೂ ಗೌರ್ಮೆಂಟ್ ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲವ್ರ ಕೈಲಿ ಏನೂ ಆಗಲ್ಲ ಅಂತ ಅಂದ್ಕೊತಾರೆ. ಬಟ್ ನಾವು 6th ನವೋದಯದಲ್ಲಿ ಓದಿ ಈಗ ದಕ್ಷಿಣ ಅನ್ನೋ ಒಂದು ಪ್ರೋಗ್ರಾಮಿಗೆ ಜಾಯ್ನ್ ಆಗಿ SRL ಅಕಾಡೆಮಿ ಕಡೆಯಿಂದ ನಮಗೆ ಕೋಚಿಂಗ್ ಸಿಗ್ತಿದೆ. ಇದರಲ್ಲಿ ಖುಷಿ ಆಗೋದೇನೆಂದರೆ 40 ಮೆಂಬರ್ಸಲ್ಲಿ ನಾವು 36 ಮೆಂಬರ್ಸ್ ಈಗ JEE ಮೇನ್ಸ್ನ ಕ್ಲಿಯರ್ ಮಾಡಿ ಅಡ್ವಾನ್ಸಿಗೆ ಕ್ವಾಲಿಫೈ ಆಗಿದ್ದೀವಿ. ಸೊ ಈ ಥರ ತುಂಬ ಅಚೀವ್ಮೆಂಟ್ಸ್ ನಡೀತಾ ಇರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ, ಬರೀ ಪ್ರೈವೇಟಲ್ಲೇ ಇದಾಗುತ್ತೆ ಅಂತ ಏನಿಲ್ಲ. ಬಡತನದಲ್ಲಿ ಬೆಂದು ಅರಳಿದ ಈ ಹೂವುಗಳು ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದವರು ಬೆರಗಾಗುವಂತೆ ಮಾಡಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.